ಟೇಸ್ಟ್ ಇದೆಯಾ? ಒಳ್ಳೆ ಮನೆ ಸಾಂಬಾರ್. ಹೌದಾ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾವೆಲ್ಲರೂ ಜೀವನ ನಡೆಸೋಕ್ಕೆ ಪ್ರತಿದಿನ ಹೋರಾಟ ನಡೆಸ್ತಾ ಇದ್ದೀವಿ ಅಂತ. ಅದರಲ್ಲಿ ಇವರು ಒಬ್ರು. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದವರು ಜೀವನ ಸಾಗಿಸೋಕ್ಕೆ ಕಷ್ಟ ಆಗಿ ಆ ಕೆಲಸನ ಬಿಟ್ಟು ಪಾಠ ಹೇಳ್ಕೊಡೋ ಮೇಷ್ಟ್ರು ಊಟ ಹಾಕಿ ಬದುಕ್ತಾ ಇದ್ದಾರೆ. ನಂತರ ಎಷ್ಟೋ ಜನ ಹೊರಗಡೆ ಮನೆ ಊಟ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಿರೋರಿಗೆ ನಾನ್ ವೆಜ್ ಅಲ್ಲಿ ಇದೊಂದು ಒಳ್ಳೆ ಆಪ್ಷನ್ ಇದೆ ನೋಡಿ. ರೆಸ್ಟೋರೆಂಟ್ನಲ್ಲಿ ಕ್ಯಾಂಡಲ್ ಲೈಟ್ ಕೆಳಗೆ ಎದುರು ಬದ್ರು ಕೂತ್ಕೊಂಡು ಊಟ ಮಾಡೋದಕ್ಕಿಂತ ರಸ್ತೆಯಲ್ಲಿ ಪುಟ್ನಂಜಿ ಕೈಲಿ ಈ ಥರ ಮುದ್ದೆ ಮುರ್ಸ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಮಜಾ ಇದೆ. ಬಿಸಿ ಬಿಸಿ ಮುದ್ದೆಗೆ ಒಂದು ಗುಳಿ ಇಟ್ಟು ಆ ಗುಳಿ ಒಳಗೆ ತುಪ್ಪದ ಉಂಡೆಯನ್ನು ಹಾಕಿ ಅದನ್ನು ಮುರಿದು ನನ್ನ ಹೆಂಡತಿ ನನಗೆ ತಿನ್ನಿಸುವಾಗ ಮನಸ್ಸಿಗೆ, ನಾಲಿಗೆಗೆ, ಇಂದ್ರಿಯಗಳಿಗೆಲ್ಲ ಸಂತೋಷ. ನಾವೆಲ್ಲ ನಾಳೆ ಬೆಳಗ್ಗೆ ಎದ್ರೆ ನಮ್ಮ ಮತ್ತೆ ನಮ್ಮ ಮಕ್ಕಳು ಹೊಟ್ಟೆಪಾಡೇನು ಅಂತ ಆಲೋಚನೆ ಮಾಡಿ ಭಯ ಬಿದ್ದು ಬದುಕ್ತಿದ್ದೀವಿ ಹೊರತು ನಾಳೆ ನಮಗೆ ಸಾವು ಬರುತ್ತೆ ನಾವೇನು ಮಾಡೋದು ಅಂತ ಆಲೋಚನೆ ಮಾಡಿ ಬದುಕ್ತಾ ಇಲ್ಲ. ನಾವೆಲ್ಲ ಹೆದರಿರೋದು ಸಾವಿಗಲ್ಲ, ಬದುಕಿಗೆ. ಈ ಬದುಕು ನಡೆಸೋಕ್ಕೆ ಹಣ ಬೇಕು. ಹಣನೇ ಜೀವನ ಅಲ್ಲದೆ ಇರ್ಬೋದು, ಆದರೆ ನಾವು ಕಟ್ಟಿರೋ ಈ ಸಮಾಜದಲ್ಲಿ ಜೀವನ ನಡೆಸೋಕ್ಕೆ ಹಣ ತುಂಬ ಮುಖ್ಯ. ನಾವು ಸತ್ತು ನರಕ ನೋಡಬೇಕಾಗಿಲ್ಲ. ಹಣ ಇಲ್ಲ ಅಂದರೆ ಈ ಭೂಮಿ ಮೇಲೆ ನಾವು ನರಕ ನೋಡ್ಬೋದು. ಹಣ ಸಂಪಾದನೆಗೆ ಅಂತ ನೀವು ಪ್ರತಿದಿನ ಹೋರಾಟ ನಡೆಸ್ತಾ ಇದ್ದೀವಿ. ಕೆಲವೊಮ್ಮೆ ಹಣ ಸಂಪಾದನೆ ಮಾಡೋ ದಾರಿ ಜೀವನದ ಹೋರಾಟ ಏನು ಅಂತ ಅರ್ಥ ಮಾಡಿಸುತ್ತೆ. ನನ್ನ ಹೆಂಡತಿ ಕಳೆದ ವಾರ ಜಾವ್ಯ ಅಲಂಕಾರ ಅಂತ ಒಂದು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು. ಮೊದಲೆಲ್ಲ ಬೇಕಾಬಿಟ್ಟಿ ಹಣ ಖರ್ಚು ಮಾಡ್ತಿದ್ದವಳು ಇವತ್ತು ಒಂದೊಂದು ರೂಪಾಯಿ ಹಣ ಸಂಪಾದನೆ ಮಾಡೋ ಶ್ರಮ ಗೊತ್ತಾಗಿ ಮೊನ್ನೆ ರಸ್ತೆಯಲ್ಲಿ ಯಾರೋ ಇಬ್ರು ದಂಪತಿಗಳು ಊಟದ ಸ್ಟಾಲ್ ಹಾಕಿರೋದನ್ನು ನೋಡಿ ಅಲ್ಲೇ ಊಟ ಮಾಡೋಣ ಅಂದ್ಲು. ಅಷ್ಟೇ ಅಲ್ಲದೆ ಮೊನ್ನೆ ಯಾರೋ ನಮ್ಮ ವಿಡಿಯೋಗೆ ಕಮೆಂಟ್ ಕೂಡ ಹಾಕಿದ್ರು, ನಿಮ್ಮನ್ನ ಜನ ಬೆಳೆಸ್ತಾರೆ, ನೀವು ಯಾರಾದರೂ ಒಂದು ಕುಟುಂಬನ ಬೆಳೆಸಿ ಅಂತ. ಬೇರೆಯವ್ರನ್ನ ಬೆಳೆಸೋಷ್ಟು ಶಕ್ತಿ ನಮಗಿದೆ ಅಂತ ನಾವು ಅಂದ್ಕೊಂಡಿಲ್ಲ. ನಾವು ಮಾಡೋ ಸಣ್ಣ ಕೆಲಸದಿಂದ ಅವ್ರಿಗೊಂದು ಸ್ಫೂರ್ತಿ ಸಿಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾವೀಗ ಊಟಕ್ಕೆ ಬಂದಿರೋದು ಹಾಸನದ MG ರೋಡ್ನಲ್ಲಿ ಅನ್ನಪೂರ್ಣೇಶ್ವರಿ ಚೌಟ್ರಿ ಮುಂದೆ ಇರೋ ಮನೆ ಊಟಕ್ಕೆ. ಹೆಸರೇ ಹೇಳಿದ ಹಾಗೆ ಇದು ಮನೆ ಊಟನೇ. ಇಬ್ರು ಗಂಡ ಹೆಂಡತಿ ಮನೆಯಲ್ಲೇ ಪ್ರತಿದಿನ ಅಡುಗೆ ಮಾಡ್ಕೊಂಡ್ಬಂದು ಎಲ್ಲರಿಗೂ ತಂದು ಇಲ್ಲಿ ಬಡಿಸ್ತಾ ಇದ್ದಾರೆ. ಟೇಸ್ಟ್ ಇದೆಯಾ? ಒಳ್ಳೆ ಮನೆ ಸಾಂಬಾರ್. ಹೌದಾ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾವೆಲ್ಲರೂ ಜೀವನ ನಡೆಸೋಕ್ಕೆ ಪ್ರತಿದಿನ ಹೋರಾಟ ನಡೆಸ್ತಾ ಇದ್ದೀವಿ ಅಂತ. ಅದರಲ್ಲಿ ಇವರು ಒಬ್ರು. ಇವರು ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದವರು ಜೀವನ ಸಾಗಿಸೋಕ್ಕೆ ಕಷ್ಟ ಆಗಿ ಆ ಕೆಲಸನ ಬಿಟ್ಟು ಪಾಠ ಹೇಳ್ಕೊಡೋ ಮೇಷ್ಟ್ರು ಊಟ ಹಾಕಿ ಬದುಕ್ತಾ ಇದ್ದಾರೆ. ನಂತರ ಎಷ್ಟೋ ಜನ ಹೊರಗಡೆ ಮನೆ ಊಟ ಸಿಕ್ಕಿದ್ರೆ ಸಾಕು ಅಂತ ಒದ್ದಾಡ್ತಿರೋರಿಗೆ ನಾನ್ ವೆಜ್ ಅಲ್ಲಿ ಇದೊಂದು ಒಳ್ಳೆ ಆಪ್ಷನ್ ಇದೆ ನೋಡಿ. ಹೊಸ್ದಾಗಿ ಮಾಡಿರೋದಾ? ಇಲ್ಲೇ ಇದೇ ಜಾಗದಲ್ಲ? ನಮ್ಗೊಂದು ಕೊಡಿ. ಇವ್ರು ಸೆಟಪ್ ಮಾಡಿರೋ ಕ್ಯಾಂಪಿಂಗ್ ವೆಹಿಕಲ್ನ ನೋಡಿ ಇದು ಚಲಿಸುವ ಹೋಟೆಲ್ ಅಂತ ಅನ್ಕೊಂಡಿದ್ದೆ. ಆದರೆ ಇವರು ಇದನ್ನ ಇಲ್ಲೇ ಫಿಕ್ಸ್ ಮಾಡ್ಕೊಂಡು 6 ತಿಂಗಳಿಂದ ಇಲ್ಲೇ ಹೋಟೆಲ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಇರೋದು 3-4 ಐಟಮ್ಗಳಷ್ಟೇ. ಆದರೆ ಆ 3-4 ಐಟಮ್ಗಳನ್ನು ತಿಂದರೆ ಅಪರೂಪದ ಮನೆ ಊಟದ ಪರಿಚಯ ಆಗುತ್ತೆ. ರೆಸ್ಟೋರೆಂಟ್ನಲ್ಲಿ ಕ್ಯಾಂಡಲ್ ಲೈಟ್ ಕೆಳಗೆ ಎದುರು ಬದ್ರು ಕೂತ್ಕೊಂಡು ಊಟ ಮಾಡೋದಕ್ಕಿಂತ ರಸ್ತೆಯಲ್ಲಿ ಪುಟ್ನಂಜಿ ಕೈಲಿ ಈ ಥರ ಮುದ್ದೆ ಮುರ್ಸ್ಕೊಂಡು ತಿನ್ನೋದ್ರಲ್ಲಿ ಒಂಥರ ಮಜಾ ಇದೆ. ಬಿಸಿ ಬಿಸಿ ಮುದ್ದೆಗೆ ಒಂದು ಗುಳಿ ಇಟ್ಟು ಆ ಗುಳಿ ಒಳಗೆ ತುಪ್ಪದ ಉಂಡೆಯನ್ನು ಹಾಕಿ ಅದನ್ನು ಮುರಿದು ನನ್ನ ಹೆಂಡತಿ ನನಗೆ ತಿನ್ನಿಸುವಾಗ ಮನಸ್ಸಿಗೆ, ನಾಲಿಗೆಗೆ, ಇಂದ್ರಿಯಗಳಿಗೆಲ್ಲ ಸಂತೋಷ. ಯಾವುದೇ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದೀವಿ ಅನ್ನೋ ಫೀಲ್ ಇಲ್ಲ, ಮನೆ ಊಟನೇ ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಫೀಲು. ಏನೋ ಚೆನ್ನಾಗಿತ್ತು ಊಟ. ಕೈಮಾ, ಬೋಟಿ, ಚಿಕನ್ ಚಾಪ್ಸ್ ಮೂರು ಮಾತ್ರ ಅಲ್ಲ, ಎಲ್ಲ ಇತ್ತು. ಎಲ್ಲನೂ ಟೇಸ್ಟ್ ನೋಡಿ. ಅಲ್ಲ, ಇಲ್ಲಿರೋದು ಪೋಸ್ಟಲ್ಲಿ ಇರೋದು ಎಲ್ಲ ಮಾಡ್ತೀರಾ? ಫಿಶ್ ಒಂದು ಬಿಟ್ಟು ಎಲ್ಲ ಮಾಡ್ತೀರಾ? ಬೋಟಿ, ಡ್ರೈ, ಚಿಕನ್ ಊಟ, ಮೀನು ಊಟ, ಕೈಮಾ ಉಂಡೆ, ಪರೋಟನೇ ಇದೆ, ರೆಡಿ ಪರೋಟ. ಉಳಿದಿದ್ದೆಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ. ಬಟ್ ಇದು ಮಾತ್ರ ಪರೋಟ ಮಾತ್ರ ನಾರ್ತ್ ಇಂಡಿಯನ್ ಬರ್ತಾರೆ, ಮುದ್ದೆ ತಿನ್ನೋದೇ ಇರೋರಿಗೆ ಪರೋಟ. ಲೇಬರ್ ಇದ್ರೆ ಚಪಾತಿ ಎಲ್ಲ ಮಾಡ್ಬೋದು ಸರ್. ಲೇಬರ್ ಇಲ್ಲ. ಹೌದಾ? ಒಂದು ಡೆವಲಪ್ ಆಗಲಿ, ಮಾಡ್ಕೊಳ್ಳಿ ಚೆನ್ನಾಗಿ. ಮಾಡ್ತೀವಿ ಸರ್, ಮುಂದೆ ಅದೇ ಪ್ಲಾನ್ ಇದೆ. ಮಾರ್ನಿಂಗ್ ಟೈಮು ಬೇರೆ ಪ್ರಿಪೇರ್ ಮಾಡೋ ಅಂತ ಪ್ಲಾನ್ ಮಾಡ್ತಾರೆ. ಮಾರ್ನಿಂಗು ಮಾಡ್ತೀರಾ? ನೈಟ್ ಬೇಡ, ನೈಟ್ ಒಂದು ವರ್ಷದಲ್ಲಿ ಸರ್ ಚೆನ್ನಾಗಿ ಡೆವಲಪ್ ಮಾಡ್ಕೊತೀರಾ. ಏನು ಹೇಳಿದ್ದೀನಿ ಕೇಳಿ, ಒಂದೇ ವರ್ಷ ಸಕ್ಕ ಡೆವಲಪ್ ದೊಡ್ಡ ಮಟ್ಟಕ್ಕೆ ಮಾಡ್ತೀರಾ. ಮಾತೇ ಮಂತ್ರ ಅಂತ ಹೇಳ್ತಾರೆ. ನೀವು ಮಾತಾಡೋ ಪ್ರತಿಯೊಂದು ವಾಕ್ಯದಲ್ಲಿ, ಶಬ್ದದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನಿಮಗೆ ಯಾರಿಗಾದ್ರೂ ಒಳ್ಳೇದಾಗಬೇಕು ಅಂತ ಇದ್ದರೆ ಅದನ್ನು ಒಳ್ಳೇದಾಗತ್ತೆ ಅಂತ ಹೇಳ್ತಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗುತ್ತೆ. ಯಾರಿಗಾದ್ರೂ ಕೆಟ್ಟದ್ದು ಮಾಡಬೇಕು ಅಂತ ಇತ್ತು ಅಂದರೆ ಅದನ್ನು ಕೆಟ್ಟದಾಗಿ ನಿಮ್ಗೆ ಹಾಳಾಗುತ್ತೆ ಅಂತ ಇದ್ದರೆ ಎದುರುಗಡೆ ಕೇಳಿಸ್ಕೊಳ್ಳೋ ವ್ಯಕ್ತಿಗೆ ಅದು ಅರ್ಥ ಆಗಿ ಅವನು ಅದನ್ನು ಚಾಲೆಂಜ್ ಆಗಿ ತಗೊಂಡು ಅದನ್ನು ಮನಸ್ಸಿಗೆ ಅಂಟಿಸ್ಕೊಂಡು ಕೆಲಸ ಮಾಡ್ದ ಅಂತ ಅಂದರೆ ಆ ಮಾತಿನ ಮಂತ್ರ ಕೂಡ ವರ್ಕ್ ಆಗೋದಿಲ್ಲ. ಈಗ ಇವ್ರ ಹತ್ರ ಏನೇನು ಐಟಮ್ಸ್ಗಳಿದೆ ನೋಡೋಣ ಬನ್ನಿ. ಇದು ಮುದ್ದೆ ಸರ್, ಮುದ್ದೆ. ಓಕೆ. ಇದು ಬೈಲರ್ ಚಾಪ್ಸು. ಇದು ತಿಂದ್ವಿ ನಾವು, ಸಖತ್ತಾಗಿತ್ತು ಚಾಪ್ಸು. ಮಾತ್ರ ಕೈಮಾ ಉಂಡೆ ಮಾತ್ರ ತುಂಬ ಚೆನ್ನಾಗಿತ್ತು. ಇದು ವೈಟ್ ರೈಸು. ವೈಟ್ ರೈಸ್ ನಾರ್ಮಲಿ ಮಾಡ್ತೀರಾ? ಎಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊ ಬರೋದಾ? ಅಲ್ಲಿಂದ ಮಾಡ್ಕೊಂಡು ಇಲ್ಲಿ ಇದು ಮಾಡೋದಷ್ಟೇ. ಸ್ಟವ್ ಮಾತ್ರ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀರಾ?
ಇದು ಬೋಟಿ. ಬೋಟಿನಾ? ದಿನಕ್ಕೆ ಎಷ್ಟು ಕೆಜಿ ಮಾಡ್ತೀರಾ? ದಿನಕ್ಕೆ ಒಂದು 5 ಕೆಜಿ. 5 ಕೆಜಿ. ಬೋಟಿನೇ ಚೆನ್ನಾಗಿತ್ತು, ಬೋಟಿನೂ ಚೆನ್ನಾಗಿ. ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕು. ಲಾಸ್ಟಿಗೆ ಬಂದಿದ್ದೀವಿ ಸದ್ಯ. ಒಂದೇ ಒಂದು ಉಳಿದಿದ್ಯಾ? ಪರವಾಗಿಲ್ಲ. ಅಲ್ಲಿ ಇಷ್ಟು ಬೇಕು ಖಾಲಿ ಆಗಿತ್ತಲ್ಲ. ನಾವು ಬಂದಿದ್ದ ಟೈಮಿಗೆ 2:45 2 ಮುಕ್ಕಾಲಾಗಲಿ ಖಾಲಿ ಆಗೋದು. ನೋಡಿ, ನಾವು ಮದುವೆ ಆಗಿದ್ದು ಚೌಟ್ರಿ ಇದು ಅನ್ನಪೂರ್ಣೇಶ್ವರಿ ರಿಂಗ್ ರೋಡಲ್ಲಿ. ಅದ್ರ ಅಪೋಸಿಟ್ ಇದೆ. ಅದ್ರ ಅಪೋಸಿಟ್ ಇಲ್ಲೇ ಪಾರ್ಕ್ ಇದೆ. ಈ ಪಾರ್ಕ್ ಪಕ್ಕದಲ್ಲೇ ಹಾಕೊಂಡಿರ್ತಾರೆ ಇಲ್ಲಿ ಮನೆ ಊಟ ಅಂತ. ಹಾಂ, ಮಧ್ಯಾಹ್ನ 2 ಗಂಟೆಯಿಂದ ಮಧ್ಯಾಹ್ನ 1:30 ಸಂಜೆ 4:00ವರೆಗೂ ಇರ್ತಾರೆ. ಕಂಪಲ್ಸರಿ ಅದು. ಹಾಂ, ಆಮೇಲೆ ಸಂಜೆ ಒಂದು 8:00 ಚೆನ್ನಾಗಿತ್ತು. ಬೇರೆ ನೋಡಿದವರು ಅದು ಅಡಿಷನಲ್ ಬೇಕು ಅಂತ ಮಾಡ್ಕೊಂತೀವಿ. ಹಾಂ, ನಾನು ಅವ್ರಿಗೆ ಮನಸ್ಸಿಂದ ಒಳ್ಳೇದಾಗಲಿ ಅಂತಲೇ ವಿಡಿಯೋ ಮಾಡಿದ್ದೀನಿ. ಎಷ್ಟೋ ಜನ ಅದನ್ನು ಪ್ರಮೋಷನಲ್ ವಿಡಿಯೋ ಅಂತ ಹೇಳಿ ಅದಕ್ಕೆ ಅವಮಾನ ಮಾಡೋಕ್ಕೆ ಹೋಗಬೇಡಿ. ಅವ್ರಿಗೆ ನಾನು ಯಾರು ಅಂತಲೇ ಗೊತ್ತಿಲ್ಲ. ಈ ವಿಡಿಯೋ ಹಾಕಿದ ಮೇಲೆ ಏನಾದರೂ ಅವ್ರಿಗೆ ಗೊತ್ತಾಗ್ಬೋದು. 0ಇಂದ ಸ್ಟಾರ್ಟ್ ಮಾಡುವಾಗ ಅದ್ರ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಯಾಕೆಂದರೆ ನಾವು ಕೂಡ ಅದೇ ಪ್ರೋಸೆಸ್ಸಲ್ಲಿದ್ದೀವಿ. ನಾವು ಈಗ ಜಾವ್ಯ ಅಲಂಕಾರ ಅಂತ ಒಂದು ಸೀರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದನ್ನು 0ಇಂದ ಬಿಲ್ಡ್ ಮಾಡುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ನಮಗೊಂದು ಸಣ್ಣ ಸಪೋರ್ಟ್ ಒಂದು ಕಡೆಯಿಂದ ಸಿಕ್ತು ಅಂತ ಅಂದರೆ ಆ ಸಪೋರ್ಟಿನ ಬೆಲೆ ಏನು ಅಂತ ನಮಗೆ ಖಂಡಿತವಾಗೂ ಅರ್ಥ ಆಗುತ್ತೆ. ನೀವೆಲ್ಲ ಸೇರಿ ಒಂದು ರೀತಿ ಸಪೋರ್ಟ್ನ ನಮಗೆ ಕೊಡ್ತಾ ಇದ್ದೀರಾ. ಅದಷ್ಟೇ ಒಳ್ಳೆ ರೀತಿ ಸರ್ವಿಸ್ನ ಕೊಟ್ಟು ಒಂದು ಒಳ್ಳೆ ಹಂತದಲ್ಲಿ ಹೋಗಿ ತಲುಪಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ನಮ್ಮ ಮನೆಯವರು ಮಾಡ್ತಾ ಇದ್ದಾರೆ. ಹೆಣ್ಣಾಗಲಿ ಗಂಡಾಗಲಿ ಈ ಭೂಮಿ ಮೇಲೆ ಪ್ರತಿಯೊಬ್ಬರಿಗೂ ಕೈ ಕಾಲು, ಕುಡಿಯೋ ಗಾಳಿ, ನೀರು, ಊಟ, ಪಚನ ಕ್ರಿಯೆ ಎಲ್ಲ ಒಂದೇ ರೀತಿ ಇರುತ್ತೆ. ಆದರೆ ಹೆಣ್ಣಾದವಳು ದುಡಿಯೋಕ್ಕಾಗಲ್ಲ, ಗಂಡಾದವನು ಮಾತ್ರ ಸಂಪಾದನೆ ಮಾಡ್ಬೋದು ಅನ್ನೋದು ತಪ್ಪು. ಪ್ರತಿಯೊಂದು ಹೆಣ್ಮಕ್ಳು ಕೂಡ ಸಂಪಾದನೆಯನ್ನು ಮಾಡ್ಬೋದು. ಗಂಡು ಮಕ್ಳು ಥರ ನಮಗೆ ಸಂಪಾದನೆ ಮಾಡೋಕ್ಕಾಗಲ್ಲ, ಅವ್ರ ರೀತಿ ನಮಗೆ ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋದು ಇದೆಯಲ್ಲ, ಅದು ಮನಸ್ಥಿತಿ ಮಾತ್ರ. ನಮ್ಮ ಕಣ್ಮುಂದೆ ಇರೋ ಪ್ರತಿಯೊಂದು ವಸ್ತುಗಳು ಕೂಡ ಮನುಷ್ಯನ ತಲೆಯಲ್ಲಿ ಮೊದಲು ಸೃಷ್ಟಿಯಾಯಿತು. ಆಮೇಲೆ ಅದು ಕಾರ್ಯರೂಪಕ್ಕೂ ಬಂದು ಅದೆಲ್ಲ ನಮ್ಮ ಕಣ್ಮುಂದೆ ಇವತ್ತು ಈ ರೀತಿ ಸೃಷ್ಟಿಯಾಗಿ ನಿಂತಿದೆ. ಮನುಷ್ಯ ಮಾಡಿರೋ ಪ್ರತಿಯೊಂದು ಸಾಧನೆ ಕೂಡ ಶುರು ಆಗಿರೋದು ತಲೆ ಒಳಗಿಂದ. ಅದು ಹೆಣ್ಣಾಗಲಿ ಗಂಡಾಗಲಿ ಇಬ್ರಿಗೂ ಆ ಸಾಧನೆ ಮಾಡುವಂಥ ಅವಕಾಶ ಇರುತ್ತೆ. ಅದನ್ನು ನಾವು ನಿರ್ಧಾರ ಮಾಡಿ ಅದನ್ನು ಸಾಧನೆ ಮಾಡಬೇಕಷ್ಟೇ. ನಾವು ಬೆಳೆಯೋ ಪ್ರೊಸೆಸ್ನಲ್ಲಿ ನಮ್ಮ ಜೊತೆ ಇರೋ ಸುತ್ತಮುತ್ತ ಇರೋರ್ನ ಜೊತೆಲಿ ತಗೊಂಡೋಗ್ಬೇಕು ಅನ್ನೋ ಆಲೋಚನೆಯಿಂದ ಈ ವಿಡಿಯೋ ಮಾಡಿದ್ದೀವಿ. ಇವತ್ತು ಇಲ್ಲಿದ್ದು ನಾಳೆ ನಾನು ಶಿವಮೊಗ್ಗಕ್ಕೆ ಹೊರಡಬೇಕಾಗಿ ಬಂದಿದೆ. ಶಿವಮೊಗ್ಗದಲ್ಲೂ ಕೂಡ ನನ್ನ ಕೈಲಿ ಆದರೆ ಈ ಪ್ರಯತ್ನಗಳನ್ನ ಮುಂದುವರಿಸ್ತಾನೆ ಇರ್ತೀನಿ. ಇದೇ ರೀತಿ ಯಾರಾದರೂ ಸ್ಮಾಲ್ ಸೆಟಪ್ ಮಾಡ್ಕೊಂಡು ಹೋಟೆಲ್ ಗೀಟಲ್ ಆಗಿರ್ಬೋದು, ಏನಾದರೂ ಆಗಿರ್ಬೋದು, ನಮ್ಮ ಕಣ್ಣಿಗೆ ಬಿದ್ದರೆ ಅದನ್ನು ಮಾಡೋವಂಥ ಪ್ರಯತ್ನ ಮುಂದೆ ಕೂಡ ಮಾಡ್ತೀವಿ. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.